ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ರಾಮ್ ಟ್ಯುಟೋರಿಯಲ್ ಫಾರ್ ಜಿಕೆ. ಸೊ ಇವತ್ತು ಒಂದು ಸ್ಪೆಷಲ್ ಆದಂತಹ ಕ್ಲಾಸ್ ನಿಮಗಿರುತ್ತೆ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ಗೊಂದಲದಲ್ಲಿ ಇರ್ತೀರಾ. ಸೊ ನಾವು ಹೇಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಪ್ರಿಪರೇಷನ್ಸ್ ಮಾಡಬೇಕು, ಎಷ್ಟು ಓದಿದ್ರೂ ಕೂಡ ನಮ್ಗೆ ಆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಸಫರ್ ಮಾಡ್ತಾ ಇರ್ತೀರಾ. ಸೊ ಒಂದು ಉತ್ತಮವಾದಂತಹ ಯಶಸ್ಸನ್ನ ಕಾಣ್ಲಿಕ್ಕೆ ಒಂದು 5 ಸೂತ್ರಗಳನ್ನ ನಾನು ಈ ವಿಡಿಯೋದ ಮೂಲಕ ನಿಮ್ಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ಸೂತ್ರಗಳನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ 100ಕ್ಕೆ 100% ನೀವು ಯಶಸ್ಸನ್ನ ಗಳಿಸಬಹುದು. ಹಾಗಾದ್ರೆ ನೋಡೋಣ, ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ನೀವು ಈ ರೂಲ್ಸ್ ಗಳನ್ನ ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಅನ್ನ ಕಾಣಿ. ಹಾಗಾದ್ರೆ ನೋಡೋಣ, ಮೊದಲನೇದಾಗಿ ಒಂದು ಒಳ್ಳೆ ನುಡಿಯಿಂದ ನಾವು ಶುರು ಮಾಡೋಣ. ಏನಿದೆ ಅಂದ್ರೆ, ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿನ ದೊಡ್ಡ ಸೋಲು. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ. ನಿಮ್ಗೆಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಪ್ರಯತ್ನಗಳಲ್ಲಿ ಸೋಲಾದ್ರೆ ತೊಂದ್ರೆ ಇಲ್ಲ, ಆದ್ರೆ ಪ್ರಯತ್ನಗಳನ್ನೇ ಮಾಡದೇ ಇದ್ರೆ ನಾವು ಜೀವನದಲ್ಲಿ ನಾವು ಕಾಣುವಂತಹ ಅತ್ಯಂತ ದೊಡ್ಡ ಸೋಲು ಅಂತ ಹೇಳ್ತೀವಿ. ನಡೆದಷ್ಟು ದಾರಿ ಇದೆ, ನಾವೇ ಸಾಕಾಗಿ ಸುಮ್ನಾಗ್ಬೇಕಷ್ಟೇನೆ. ಸೊ ಪಡೆದಷ್ಟು ಭಾಗ್ಯವನ್ನ ನಾವು ಪಡ್ಕೊಳ್ಬಹುದು. ಈ ಒಂದು ಉತ್ತಮ ನುಡಿಯೊಂದಿಗೆ ನಾನು ಸರಳವಾದ ಸೂತ್ರವನ್ನ ಹೇಳ್ತಾ ಹೋಗ್ತೀನಿ. ಹಾಗೆ ಅಬ್ರಹಾಂ ಲಿಂಕನ್ ಕೂಡ ಒಂದು ಮಾತು ಹೇಳಿದ್ದಾರೆ, ಗಿವ್ ಮಿ 6 hours ಟು ಚಾಪ್ ಡೌನ್ ಅ ಟ್ರೀ ಅಂಡ್ ಐ ವಿಲ್ ಸ್ಪೆಂಡ್ ದ ಫಸ್ಟ್ 4 ಶಾರ್ಪನಿಂಗ್ ದ ಎಗ್ಸ್ ಅಂತ ಇದೆ. ಸೊ ಅವ್ರು ಹೇಳ್ತಾರೆ, 6 ಗಂಟೆಗಳ ಕಾಲ ನನ್ಗೆ ಒಂದು ಮರವನ್ನ ಕಡಿಲಿಕ್ಕೆ ಸಮಯವನ್ನ ಕೊಡಿ. ಸೊ ಅವ್ರು ಏನ್ ಮಾಡ್ತಾರೆ, ಐ ವಿಲ್ ಸ್ಪೆಂಡ್ ದ ಫಸ್ಟ್ 4 ಶಾರ್ಪನಿಂಗ್ ದ ಎಗ್ಸ್. ಫಸ್ಟ್ 4 hour ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಕೊಡ್ಲಿಯನ್ನ ಶಾರ್ಪ್ ಮಾಡ್ಲಿಕ್ಕೆ ಟೈಮ್ ತಗೊಳ್ತಾರೆ. ಯಾಕೆ ಅಂತಂದ್ರೆ, ನಾವು ಉತ್ತಮವಾಗಿ ಪ್ರಯತ್ನವನ್ನ ಮಾಡಿ ಸ್ಟಡೀಸ್ ಅನ್ನ ಮಾಡಿದ ನಂತರದಲ್ಲಿ ಎಕ್ಸಾಮ್ ಬರೆಯೋದು ದೊಡ್ಡ ಮಾತಿಲ್ಲ. ಹಾಗೇನೆ ಆ ಒಂದು ಏಕ್ಸ್ ಅನ್ನ, ಆ ಒಂದು ಕೊಡ್ಲಿಯನ್ನ ಶಾರ್ಪ್ ನೀಟಾಗಿ ಮಾಡ್ಕೊಂಡ್ರು ಅಂತಂದ್ರೆ ಆರಾಮಾಗಿ ಆ ಮರವನ್ನ ಕಡ್ದ್ ಬಿಡ್ಬೋದು ಅಲ್ವಾ. ಸೊ ಈ ಮಾತನ್ನ ಹೇಳಿರೋರು ಅಬ್ರಹಾಂ ಲಿಂಕನ್ ಅವರು. ಸೊ ಹಾಗಾದ್ರೆ ನಮ್ಮ ಸೂತ್ರಗಳನ್ನ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ಅಧ್ಯಯನದ ವೇಳಾಪಟ್ಟಿ. ಇದು ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳ್ತಾ ಇರ್ತೀನಿ ನನ್ನ ತರಗತಿಯಲ್ಲೆಲ್ಲ, ನೀವು STA ಓದ್ತಿರೋ, FDA ಓದ್ತಿರೋ, ಅಥವಾ TET ಓದ್ತಿರೋ, GPSTR ಓದ್ತಿರೋ, ಏನು ಬೇಕಾದ್ರೂ ನೀವು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಫಸ್ಟ್ ನಿಮಗೆ ಬೇಕಾಗಿರೋದು ಅಧ್ಯಯನಕ್ಕೆ ಸಂಬಂಧಪಟ್ಟಂತ ವೇಳಾಪಟ್ಟಿ. ಸೊ ನಾವ್ ಯಾವಾಗ್ಲೂ ಟೈಮ್ ಟೇಬಲ್ ಅನ್ನ ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಾವ್ ಯಾವ್ದನ್ನು ಸುಸ್ಥಿರವಾಗಿ ಮಾಡೋದು ಕಷ್ಟ ಆಗತ್ತೆ. ಸ್ಥಿರ ಮತ್ತೆ ರಚನಾತ್ಮಕ ಅಧ್ಯಯನಕ್ಕೆ ಸಮಯ ಬಹಳ ಮುಖ್ಯವಾಗತ್ತೆ. ಸೊ ಪ್ರತಿಯೊಂದು ವಿಷಯ ಓದ್ತಾ ಇದ್ದೀರಾ, ಆ ವಿಷಯಕ್ಕೆ ಒಂದೊಂದು ನಿರ್ದಿಷ್ಟ ಅವಧಿಗಳಲ್ಲಿ ಅಧ್ಯಯನವನ್ನ ಮಾಡ್ಬೇಕಾಗತ್ತೆ. ಆ ಅಧ್ಯಯನಕ್ಕೆ ಬೇಕಾದಂತಹ ಸಮಯವನ್ನ ವಿಭಜಿಸ್ಬಿಟ್ಟು ಒಂದು ವ್ಯಾಪ್ತಿಯನ್ನ ಖಾತ್ರಿಪಡಿಸ್ಕೊಳ್ಳಿ. ಈ ಅವರಲ್ಲಿ ನಾನು ಕನ್ನಡ ಓದ್ಕೊಳ್ಬೇಕು, ಈ ಸಮಯದಲ್ಲಿ ನಾನು ಇಂಗ್ಲಿಷ್ ಅನ್ನ ಓದ್ಕೋಬೇಕು, ಈ ಸಮಯದಲ್ಲಿ ನಾನು ಸೈಕಾಲಜಿಯನ್ನ ಓದ್ಬೇಕು. ಈ ರೀತಿ ನೀವು ಫಸ್ಟ್ ಅವಧಿಯನ್ನ ವಿಭಜಿಸ್ಬೇಕಾಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ದಿನದ ಪ್ರತಿ ಗಂಟೆಯನ್ನ ನೀವು ಪ್ಲಾನ್ ಮಾಡ್ಕೊಳ್ಬೇಕು. ಸೊ ವಿಥೌಟ್ ಎನಿ ಪ್ಲಾನಿಂಗ್ ನೀವೇನಾದ್ರೂ ಮಾಡಕ್ ಹೊರಟಿದ್ದೀರಾ ಅಂತಂದ್ರೆ ಅಷ್ಟು ಮಟ್ಟಿಗೆ ಸಕ್ಸಸ್ ನಿಮ್ಗೆ ಸಿಗೋದೇ ಇಲ್ಲ. ಸೊ ವಿಷಯಗಳೇ ಆಗಿರಬಹುದು, ವಿಷಯಗಳಿಗೆ ನಿರ್ದಿಷ್ಟ ಸಮಯವನ್ನ ನಿಗದಿಪಡಿಸಿ ಸೊ ಮುಂದುವರಿತಕ್ಕಂತ ಮೊದಲು ಕಾರ್ಯಗಳನ್ನ ನೀವು ಪೂರ್ಣಗೊಳಿಸ್ತಾ ಹೋಗ್ರಿ. ಸೊ ಇದರಿಂದ ನಿಮ್ಗೆ ಬೆಸ್ಟ್ ನಾಲೆಜ್ ಬರ್ತಾ ಹೋಗುತ್ತೆ. ಇನ್ನೊಂದು, ಯಾಜ್ಞೇಶ್ ಅವರು ಒಬ್ಬ ಶ್ರೇಷ್ಠ ದಾರ್ಶನಿಕರು ಒಂದು ಮಾತನ್ನ ಹೇಳ್ತಾರೆ, ಯುವರ್ ಕ್ಲಾಕ್ ವಿಲ್ ನೆವರ್ ಸ್ಲಾಪ್ ಯು ಇಫ್ ಯು ವೇಸ್ಟ್ ಯುವರ್ ಟೈಮ್, ಬಟ್ ಡೆಸ್ಟಿನಿ ವಿಲ್ ಒನ್ ಡೇ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದ್ರ ಅರ್ಥ ಏನ್ ಗೊತ್ತಾ, ಸಮಯಕ್ಕೆ ನೀವು ಬೆಲೆ ಕೊಡದೇ ಇದ್ರೆ ಸಮಯ ಬಂದು ನಿಮ್ಗೆ ಒಡೆಯೋದಿಲ್ಲ, ಗಡಿಯಾರ ಬಂದು ನಿಮ್ಗೆ ಒಡೆಯೋದಿಲ್ಲ. ಆದರೆ ನಿಮ್ಮ ಸಮಯವನ್ನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಾ, ವೇಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮ ಮುಂದಿನ ಹಣೆ ಬರಹ ಒಂದಲ್ಲ ಒಂದು ದಿನ ನಿಮ್ಗೆ ಕೈ ಕೊಡುತ್ತೆ ಅನ್ನೋದು ಈ ಒಂದು ಮಾತು. ಹಾಗಾಗಿ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ನಮ್ಮ ಸಮಯವನ್ನ ನಾವ್ ಯಾವಾಗ್ಲೂ ಕೂಡ
ಯುಟಿಲೈಸ್ ಮಾಡ್ತಾ ಇರ್ಬೇಕು, ಒಳ್ಳೆಯದನ್ನೇ ಆಲೋಚನೆ ಮಾಡ್ತಾ ಇರ್ಬೇಕು. ಸೊ ನೋಡಿ, ಎಲ್ಲೋ ಒಂದು ಟೈಮ್ ಟೇಬಲ್ ಹಾಕೊಂಡೆ, ಅಲ್ಲಿ ಇಟ್ಟೆ, ಇಲ್ಲಿ ಇಟ್ಟೆ, ಆ ರೀತಿ ಮಾಡ್ಬೇಡಿ. ನೀಟಾಗಿ ಒಂದು ಪೇಪರ್ ಮೇಲೆ ಅದನ್ನ ಬರ್ದಿಟ್ಕೊಳ್ಳಿ. ಯಾವ ವಿಷಯ ಯಾವ ಟೈಮಲ್ಲಿ ಓದ್ಕೊಳ್ಬೇಕು, ನಿಮ್ಮ ಕಣ್ಣಿಗೆ ಕಾಣೋ ರೀತಿ ಒಂದು ಗೋಡೆ ಮೇಲೆ ಅದನ್ನ ನೇತಾಕಿ. ಯಾರು ನಿಜವಾಗ್ಲೂ ಅದನ್ನ ಮಾಡ್ತಿರೋ, ಪ್ರತಿನಿತ್ಯ ನಿಮಗೆ ಅದು ಕಣ್ಣಿಗೆ ಕಾಣ್ತಾ ಇರ್ಬೇಕು. ಓಹೋ, ನಾನು ಟೈಮ್ ಟೇಬಲ್ ಹಾಕಿದೀನಿ, ಈ ಸಮಯದಲ್ಲಿ ನಾನು ಈ ವಿಷಯ ಓದ್ಕೋಬೇಕು ಅನ್ನೋದು ಪ್ರತಿನಿತ್ಯ ನಿಮ್ ತಲೆಯಲ್ಲಿ ಬರ್ತಾ ಇರ್ಬೇಕು. ಆಗ ಮಾತ್ರ ನಿಮ್ಗೆ ನೆನಪಿನ ಶಕ್ತಿಯಲ್ಲಿ ಉಳಿಯುತ್ತೆ. ಇನ್ನೊಂದ್ ಮಾತಿದೆ, ನೆಪೋಲಿಯನ್ ಹಿಲ್ ಅಂತಕ್ಕಂಥ ದಾರ್ಶನಿಕರು ಒಂದ್ ಮಾತನ್ನ ಹೇಳ್ತಾರೆ. ಏನ್ ಗೊತ್ತಾ? ಪ್ಲಾನ್ ಯುವರ್ ವರ್ಕ್ ಅಂಡ್ ವರ್ಕ್ ಯುವರ್ ಪ್ಲಾನ್ ಅಂತ. ಅರ್ಥ ಆಯ್ತಲ್ಲ? ನೀವು ವರ್ಕ್ ಅನ್ನ ಮಾಡುವಾಗ ಏನ್ ಮಾಡಿ, ಪ್ಲಾನ್ ಮಾಡಿ ನೀಟಾಗಿ. ಸೊ ಆ ಪ್ಲಾನ್ ಮಾಡಿದ ರೀತಿ ನೀವು ವರ್ಕ್ ಅನ್ನ ಮಾಡ್ತಾ ಹೋಗಿ ಅಂತ ಹೇಳ್ತಾರೆ. ಸುಮ್ನೆ ಏನೋ ಒಂದ್ ವರ್ಕ್ ಪ್ಲಾನ್ ಮಾಡ್ದೆ ಅಂತ ಅಂದು ಸುಮ್ನೆ ಕುತ್ಕೊಂಡ್ರೆ ಏನ್ ಪ್ರಯೋಜನ? ಅದಕ್ ಬೇಕಾಗಿರೋಂತ ಎಫರ್ಟ್ ಹಾಕಿ ನಾವು ಓದ್ಕೊಳ್ಬೇಕಲ್ವಾ? ಸೊ ನಾನು ಇಲ್ಲಿವರೆಗೂ ಹೇಳಿದ್ದು ನಿಮ್ಗೆ ವೇಳಾಪಟ್ಟಿಯನ್ನ ತಯಾರಿ ಮಾಡೋದಕ್ಕೆ. ನೋಡಿ, ನೀವೊಂದು ಸಕ್ಸಸ್ ಹಾದಿಯನ್ನ ಹಿಡಿಬೇಕು, ಒಂದು ದಾರಿಯನ್ನ ಕಂಡುಕೊಳ್ಬೇಕು ಅಂದ್ರೆ ಈ ದಾರಿಯಲ್ಲಿ 5 ಐಟಮ್ಗಳು ಬೇಕಾಗತ್ತೆ. ಒಂದು ಐಡೆಂಟಿಟಿ ನೀಡ್, ಇನ್ನೊಂದು ಪ್ಲಾನ್ ಟೈಮ್ ಅಲೋಕೇಶನ್, ಇನ್ನೊಂದೇನಿದೆ ರೈಟ್ ಸ್ಕೆಡ್ಯೂಲ್, ತುಂಬಾ ಇಂಪಾರ್ಟೆಂಟ್. ಹಾಗೆ ಪೋಸ್ಟ್ ಸ್ಕೆಡ್ಯೂಲ್ ಮತ್ತೆ ಫಾಲೋ ಸ್ಕೆಡ್ಯೂಲ್. ಫಸ್ಟ್ ನೀವು ಏನಿದೆ ಅದನ್ನ ಐಡೆಂಟಿಟಿ ಮಾಡಿ, ಏನ್ ಓದ್ಬೇಕು ಏನ್ ಬಿಡ್ಬೇಕು ಅನ್ನೋದನ್ನ ಪ್ಲಾನ್ ಮಾಡಿ. ಸೊ ಪ್ಲಾನ್ ಮಾಡಿದ ನಂತರದಲ್ಲಿ ಅದನ್ನ ಒಂದು ಸ್ಕೆಡ್ಯೂಲ್ ಅನ್ನ ಬರೀರಿ ಅಂತ ಇದೆ. ಸೊ ಬರ್ದ ನಂತರದಲ್ಲಿ ನೀವೇನ್ ಮಾಡ್ಬೇಕು, ಒಂದು ಗೋಡೆಗೆ ಅದನ್ನ ನೇತ್ ಹಾಕೊಂಡು ಪ್ರತಿದಿನ ನಿಮ್ ಕಣ್ಣಿಗೆ ಕಾಣ್ತಾ ಇರ್ಬೇಕು ಅದು. ಹಾಗೆ ಆ ಗೋಡೆಯಲ್ಲಿ ಇರ್ತಕ್ಕಂಥ ಟೈಮ್ ಟೇಬಲ್ ಕೇವಲ ಗೋಡೆಗಷ್ಟೇ ಸೀಮಿತ ಆಗ್ಬಾರ್ದು, ಬಟ್ ಅದನ್ನ ನೀವು ಫಾಲೋ ಕೂಡ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಟಿಮ್ ನಾಟ್ಕೆ ಅಂತಕ್ಕಂಥ ಒಬ್ಬ ದಾರ್ಶನಿಕರು ಒಂದ್ ಮಾತನ್ನ ಹೇಳ್ತಾರೆ, ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ವೆನ್ ಟ್ಯಾಲೆಂಟ್ ಡಸಂಟ್ ವರ್ಕ್ ಹಾರ್ಡ್ ಅಂತ ಇದೆ. ಅಂದ್ರೆ ಹಾರ್ಡ್ ವರ್ಕ್ ಮಾಡೋ ಒಬ್ಬ ವ್ಯಕ್ತಿ ಇದ್ದಾನೆ, ಇನ್ನೊಬ್ಬ ಟ್ಯಾಲೆಂಟ್ ವ್ಯಕ್ತಿ ಇದ್ದಾನೆ ಅಂತಂದ್ರೆ ಹಾರ್ಡ್ ವರ್ಕ್ ಒಬ್ಬ ಟ್ಯಾಲೆಂಟ್ ಇರೋ ವ್ಯಕ್ತಿಯನ್ನ ಬೀಟ್ ಮಾಡ್ಬೋದು, ಯಾವಾಗ ಆ ಟ್ಯಾಲೆಂಟ್ ಇರೋಂತ ವ್ಯಕ್ತಿ ಹಾರ್ಡ್ ವರ್ಕ್ ಮಾಡದೇ ಇದ್ದಾಗ. ಸೊ ಅದಕ್ಕೋಸ್ಕರನೇ ಹಾರ್ಡ್ ವರ್ಕ್ ಏನ್ ಮಾಡುತ್ತೆ, ಟ್ಯಾಲೆಂಟ್ ಅನ್ನ ಬೀಟ್ ಮಾಡುವಂತ ಶಕ್ತಿ ಇದೆ. ಸೊ ಯಾವಾಗ ಟ್ಯಾಲೆಂಟ್ ಇದ್ದವರು ಹಾರ್ಡ್ ವರ್ಕ್ ಮಾಡದೇ ಇದ್ದಾಗ, ಅವ್ರು ತಮ್ಮ ಕೆಲ್ಸವನ್ನ ಮಾಡದೇ ಇದ್ದಾಗ ಅವ್ರು ಈ ನಷ್ಟವನ್ನ ಅನುಭವಿಸ್ಬೇಕಾಗತ್ತೆ. ಯಾವಾಗ್ಲೂ ನಿಮ್ ತಲೆಯಲ್ಲಿ ಈ ವಾಕ್ಯವನ್ನ ತಲೆಯಲ್ಲಿ ಇಟ್ಕೊಂಡಿರಿ, ಗೊತ್ತಾಯ್ತಾ? ನೆಕ್ಸ್ಟ್ ಎರಡನೇ ಒಂದು ಸೂತ್ರ ಏನು, ಪರೀಕ್ಷಾ ಮಾದರಿಯನ್ನ ಎಲ್ಲರೂ ಕಂಡ್ಕೊಳ್ಳಿ. ಸೊ ಪ್ರತಿದಿನ ನೀವೇನ್ ಓದಿದೀರಾ ಏನಿಲ್ಲ ಅದನ್ನ ನೆನ್ಪು ಮಾಡ್ಕೊಳ್ಳಿ, ಪುನರಾವರ್ತನೆ ಮಾಡ್ಕೊಳ್ಳಿ. ಅದಾದ ನಂತರದಲ್ಲಿ ವಾರಾಂತ್ಯದಲ್ಲಿ ವೀಕೆಂಡ್ ಅಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಏನ್ ಓದಿದೀವಿ ನಾವು, ಸೊ ಯಾವ ಪಠ್ಯಕ್ರಮ ಓದ್ತಾ ಇದ್ದೀನಿ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ನಿಮ್ಗೆ, ಪರೀಕ್ಷಾ ಮಾದರಿಯನ್ನ ಕಂಡ್ಕೊಳ್ಳಿ. ನೀವು SDA, FDA, PSI ಎಕ್ಸಾಮ್ಸ್, IAS ಎಕ್ಸಾಮ್ಸ್, IPS ಎಕ್ಸಾಮ್ಸ್, ಎಷ್ಟೋ ವಿದ್ಯಾರ್ಥಿಗಳು ಬರೀತೀರಾ ಎಕ್ಸಾಮ್ಸ್ ಗಳನ್ನ, ಒಂದ್ಸ್ ಅಟೆಂಪ್ಟ್ ಆಗ್ಲಿಲ್ಲ, ಇನ್ನೊಂದ್ಸ್ ಮಾಡ್ತೀರಾ. ಯಾಕೆ ಈ ತರ ಆಗ್ತಿದೆ? ಒಂದು ಪರ್ಟಿಕ್ಯುಲರ್ ಟೈಮ್ ಟೇಬಲ್ ಫ್ರೇಮ್ ಮಾಡ್ಕೊಂಡು ಪಠ್ಯಕ್ರಮ ಏನಿದೆ, ಪರೀಕ್ಷಾ ಮಾದರಿ ಏನಿದೆ ಅದನ್ನ ಫಸ್ಟ್ ಕಂಡ್ಕೊಳ್ಬೇಕು. ಕಂಡುಕೊಂಡ ನಂತರದಲ್ಲಿ ನಾವೇನ್ ಮಾಡ್ಬೇಕು, ಸಂಕೀರ್ಣ ವಿಷಯಗಳ ಮೇಲೆ ಹೆಚ್ಚು ಸಮಯವನ್ನ ಕೇಂದ್ರೀಕರಿಸಬೇಕಾಗತ್ತೆ. ಬರೀ ಈಸಿ ಇರೋಂತ ವಿಚಾರಗಳನ್ನ ಇಟ್ಕೊಂಡು ಕೂಡೋದಲ್ಲ. ಯಾವ್ದು ನಿಮಗೆ ತುಂಬಾ ಟಫ್ ಅಂತ ಅನ್ಸುತ್ತೆ ಆ ವಿಷಯಗಳ ಕಡೆಗೆ ಹೆಚ್ಚು ಕೆಲಸವನ್ನ ನೀವು ಮಾಡ್ಬೇಕು. ನಿಜವಾಗ್ಲೂ ಇದನ್ನ ನೀವು ಮಾಡಿ ನೋಡಿ 100% ನಿಮಗೆ ಇಲ್ಲಿ ಸಕ್ಸಸ್ ಸಿಕ್ಕೇ ಸಿಗತ್ತೆ. ಸೊ ನೆಪೋಲಿಯನ್ ಹಿಲ್ ಒಂದ್ ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತ ಗೊತ್ತಾ ನಿಮ್ಗೆ? ಸಮ್ ಪೀಪಲ್ ಡ್ರೀಮ್ ಆಫ್ ಸಕ್ಸಸ್ ವೈಲ್ ಅದರ್ಸ್ ವೇಕ್ ಅಪ್ ಅಂಡ್ ವರ್ಕ್ ಹಾರ್ಡ್ ಅಟ್ ಇಟ್. ಕೆಲವೊಬ್ರು ಅನ್ಕೊಳ್ತಾರೆ, ಕನ್ಸ್ ಕಾಣ್ತಾ ಇರ್ತಾರೆ, ಸಮ್ ಪೀಪಲ್ ಡ್ರೀಮ್ ಆಫ್ ಸಕ್ಸಸ್. ಕೆಲವೊಬ್ರು ಯಶಸ್ಸಿನ ಬಗ್ಗೆ ಕನ್ಸ್ ಕಾಣ್ತಾನೆ ಇರ್ತಾರೆ, ನಾನು IAS ಆಗ್ಬೇಕು, IPS ಆಗ್ಬೇಕು, ನಾನು ಟೀಚರ್ ಆಗ್ಬೇಕು, ಹೈಸ್ಕೂಲ್ ಟೀಚರ್ ಆಗ್ಬೇಕು, ನಾನು TT ಪಾಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕನ್ಸ್ ಕಾಣ್ತಾನೆ ಇರ್ತಾರೆ. ಆದ್ರೆ ಬೇರೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಎಚ್ಚರಗೊಳ್ತಾರೆ, ಅದಕ್ಕೆ ಬೇಕಾಗಿರುವಂತಹ ಕೆಲ್ಸವನ್ನ ಮಾಡ್ತಾರೆ.
ಬರೀ ಕನ್ಸ್ ಕಾಣೋದಷ್ಟೇ ಜೀವನ ಆಗಿರ್ಬಾರ್ದು. ಆ ನಮ್ಮ ಗುರಿಯನ್ನ ತಲುಪೋದಕ್ಕೆ ಮಾಡ್ಬೇಕಾಗಿರುವಂತ ಕೆಲ್ಸಗಳನ್ನ ಮಾಡ್ಬೇಕಾಗತ್ತೆ. ನನ್ ಕನ್ಸ್ ಕಂಡಿದೀನಿ ಆಗ್ಬಿಡತ್ತೆ, ಆಗತ್ತೇನ್ರಿ? ಆಗಲ್ಲ. ಈಗ ಒಂದ್ ಐಸ್ ಕ್ರೀಮ್ ಅನ್ನ ನಾನ್ ಕೊಂಡ್ಕೊಳ್ಬೇಕು, ಐಸ್ ಕ್ರೀಮ್ ತಿನ್ಬೇಕಪ್ಪ ಅಂತ ನನ್ಗೆ ಅನ್ಸುತ್ತೆ. ಐಸ್ ಕ್ರೀಮ್ ಹತ್ರ ಹೋಗ್ತೀರಾ, ನಿಮ್ ಹತ್ರ ದುಡ್ಡಿದ್ರೆ, ನೀವ್ ದುಡ್ದಿದ್ರೆ ಅದನ್ನ ತಗೊಳ್ತೀರಾ. ನಿಮಗ್ ದುಡ್ಡೇ ಇಲ್ಲ ಅಂದ್ರೆ ಐಸ್ ಕ್ರೀಮ್ ಹೇಗ್ ಸಿಗುತ್ತೆ ನಿಮ್ಗೆ? ಅವನನ್ ಫ್ರೀಯಾಗಿ ಕೊಟ್ಟೋಗಕ್ಕಾಗತ್ತಾ? ಇಲ್ಲ. ಹಂಗೇನೆ ನಾವ್ ಬರೀ ಕನ್ಸ್ ಕಾಣೋದೇ ಜೀವನ ಆಗ್ಬಾರ್ದು, ಅದನ್ನ ನನ್ಸ್ ಮಾಡೋದ್ರ ಕಡೆನೂ ಕೂಡ ಗಮನ ಹಾಕ್ಬೇಕಾಗತ್ತೆ. ಹಾಗೇನೆ ನಿಯಮಿತವಾಗಿ ಟೆಸ್ಟ್ ಗಳನ್ನ ಮಾಡ್ಕೊಳ್ತಾ ಇರ್ಬೇಕು. ನಾನು ಏನು ಓದಿದೀನಿ, ಇನ್ನು ಏನು ಪ್ರಾಕ್ಟೀಸ್ ಮಾಡ್ಬೇಕು ನಾನು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ನಮ್ಮನ್ನ ನಾವು ಅವಲೋಕನ ಮಾಡ್ತಾ ಇರ್ಬೇಕಾಗತ್ತೆ. ಸೊ ಪರಿಕಲ್ಪನೆಗಳ ಬಗ್ಗೆ ಏನ್ ವಿಷಯಗಳಿದೆ ಅದನ್ನ ತಿಳ್ಕೊಳ್ಳೋದು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನು ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಿ. ಈಗ SSLC ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲವನ್ನ ಪ್ರಿಪರೇಷನ್ಸ್ ಮಾಡ್ಕೊಳ್ಳಿ. TET ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಪ್ರೀವಿಯಸ್ ಇಯರ್ 2014 ಇಂದ 24 ತನಕಲ್ಲೂ ಕೂಡ ಕ್ವಶನ್ ಪೇಪರ್ ಬಂಡಲ್ಗಳು ನಿಮ್ಗೆ ಅವೈಲೇಬಿಲಿಟಿ ಸಿಗುತ್ತೆ. ಪ್ರತಿ ಕ್ವಶನ್ ಪೇಪರ್ ಗಳನ್ನ ರೊಟೇಷನ್ ರೀತಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ, ಆಗ ನಿಮ್ಗೆ ಒಂದ್ ಐಡಿಯಾ ಬರುತ್ತೆ. ಸೊ ಅದಲ್ದಂಗೆನೆ ಹೆಚ್ಚು ಹೆಚ್ಚು ನೀವು ನೋಟ್ಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅಭ್ಯಾಸ ಆಳೆಗಳನ್ನ ಒಳಗೊಂಡಂತೆ ಸಾಧ್ಯವಾದಷ್ಟು ಪ್ರಶ್ನೆಗಳನ್ನ ಪರಿಹಾರ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಿ. ನೋಟ್ಸ್ ಮೇಕಿಂಗ್ ಕೂಡ ತುಂಬಾ ಇಂಪಾರ್ಟೆಂಟು. ಸುಮ್ಮನೆ ಓದೋದಲ್ಲ, ಜೊತೆ ಕೂತಿದ್ದು ಒಂದು ನೋಟ್ಸ್ ಅನ್ನ ಕೂಡ ಮಾಡ್ತಾ ಹೋಗ್ಬೇಕು. ಆಮೇಲೆ ಯಾವ ಪರಿಕಲ್ಪನೆಗಳನ್ನ ಓದ್ಕೊಂಡ್ರೆ ನನಗೆ ಒಳ್ಳೆ ಅಂಕಗಳು ಬರುತ್ತೆ, ಯಾವ್ದಕ್ಕೆ ಹೆಚ್ಚಿನ ಗಮನ ಕೊಡ್ಬೇಕು, ಸ್ಕೋರಿಂಗ್ ಹೆಂಗ್ ಮಾಡೋದು, ಮತ್ತೆ ಪ್ರಶ್ನೆಗಳು ಯಾವ ರೀತಿ ನಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಇದೆಲ್ಲದ್ರ ಬಗ್ಗೆ ನಮ್ಗೆ ಫಸ್ಟ್ ಇವ್ಯಾಲ್ಯೂಯೇಟ್ ಮಾಡಕ್ ಬರ್ಬೇಕು. ಯಾವ ತರ ಕಾನ್ಸೆಪ್ಟ್ ಇದೆ, ನಾನು ಯಾವ್ದ್ರ ಕಡೆ, ಯಾವ ಪಾಠದ ಕಡೆ ಜಾಸ್ತಿ ಗಮನ ಕೊಡ್ಬೇಕು, ಅದೆಲ್ಲ ಯಾವಾಗ ಗೊತ್ತಾಗುತ್ತೆ ನಿಮ್ಗೆ? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಮಾಡಿದಾಗ. ಸೊ ಯಾವ ಪಾಠದಿಂದ ಎಷ್ಟು ಕ್ವಶನ್ಸ್ ಕೇಳಿದಾರಪ್ಪ, ನಾನ್ ಹೆಂಗೆ ಎಕ್ಸಾಮ್ ಬರಿಬೇಕಪ್ಪ, ಇದೆಲ್ಲಾನು ಕೂಡ ನಾವು ನೋಡ್ಕೋಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಯಾವ ವ್ಯಕ್ತಿ ಅದನ್ನ ಅನಲೈಸಿಸ್ ಮಾಡ್ತಾನೋ ಅವನಿಗೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಆಮೇಲೆ ಪ್ರತಿ ವಿಭಾಗದ ಪಠ್ಯಕ್ರಮ ಮತ್ತೆ ಅದರ ಒಂದು ವೇಟೇಜ್ ಅನ್ನ ನೀವು ಮುಂಚಿತವಾಗಿ ತಿಳ್ಕೊಂಡ್ಬಿಡ್ಬೇಕು. ನಾನು ಹೇಳ್ತೀನಿ ನಿಮಗೆ, ಪಠ್ಯಕ್ರಮವನ್ನ ಯಾರು ಫಸ್ಟ್ ನೀಟಾಗಿ ಓದ್ಕೊಳ್ತಾರೋ ಅರ್ಧ ಕೋರ್ಸ್ ಅನ್ನ ಮುಗಿಸ್ದಂಗೆ, ಅದು ಅರ್ಧ ಸಿಲೆಬಸ್ ಅನ್ನ ನೀವು ಮುಗಿಸ್ದಂಗೆ. ಫಸ್ಟ್ ಅದ್ರಲ್ಲಿ ಏನಿದೆ, ನಾನು ಏನ್ ಓದ್ಬೇಕು, ಯಾವ ಪಾಠಕ್ಕೆ ಎಷ್ಟು ವೇಟೇಜ್ ಅನ್ನ ಕೊಡ್ಬೇಕು, ಇದನ್ನ ನೀವು ನೋಡ್ಕೊಳ್ಳಿ. ಪಠ್ಯಕ್ರಮ ತುಂಬಾ ಇಂಪಾರ್ಟೆಂಟು, ಮತ್ ಜೊತೆಗೆ ಪರೀಕ್ಷಾ ಮಾದರಿ ಹೇಗಿದೆ ಅನ್ನೋದನ್ನ ಕೂಡ ತಿಳ್ಕೊಳ್ಳಿ. ಸೊ ಇಲ್ಲಿವರೆಗೂ ನಾನು ಹೇಳಿದ್ದು ಸಮಪ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ನೀವು ಕಂಡ್ಕೊಳ್ಬೇಕಾಗಿರೋದು ಐಡೆಂಟಿಟಿ ನೀಡ್, ಏನ್ ಬೇಕು, ಡೌನ್ಲೋಡ್ ಸಿಲೆಬಸ್. ಅದಾದ್ಮೇಲೆ ಸಿಲೆಬಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ವ್ಯಾಲ್ಯೂಯೇಟ್ ಎಕ್ಸಾಮ್ ಪಾರ್ಟ್ಸ್, ಸೊ ಎಕ್ಸಾಮ್ ಪಾರ್ಟ್ಸ್ ಅಲ್ಲಿ ಬರುವಂತದನ್ನ ಮೌಲ್ಯಮಾಪನ ಮಾಡ್ಕೊಳ್ಳಿ. ಆಮೇಲೆ ಆನ್ಸರ್ಸ್ ಕ್ವಶನ್ ಟೈಪ್ಸ್, ಸೊ ಕ್ವಶನ್ ಗಳು ಹೇಗೆಲ್ಲ ಇರುತ್ತೆ, ಪ್ರಶ್ನೆಗಳ ಮಾದರಿಯ ಮೌಲ್ಯಮಾಪನವನ್ನ ಕೂಡ ಮಾಡ್ಕೊಳ್ಳಿ. ಸ್ಕೋರಿಂಗ್ ಬಗ್ಗೆ ತಿಳ್ಕೊಳ್ಳಿ, ಯಾವ ಚಾಪ್ಟರ್ ಮೇಲೆ ಎಷ್ಟು ಗಮನ ಕೊಟ್ರೆ ನನಗೆ ಸ್ಕೋರ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಹಾಗೆ ಪ್ರಿಯಾರಿಟೈಸ್ ಕಾನ್ಸೆಪ್ಟ್ಸ್ ಅಂತ ಇದೆ, ಅಂದ್ರೆ ಯಾವ ಕಾನ್ಸೆಪ್ಟ್ಸ್ ಗೆ ನಾನು ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ಬೇಕು. ಸುಮ್ನೆ ಓದಿದ್ದನ್ನೇ 20 ಸಲ ಓದ್ತಾನೆ ಇರ್ತಾರೆ. ನೋ ನೀಡ್ ಆಫ್ ಥಿಂಗ್ಸ್ ಅದು. ಬಟ್ ಯಾವ ಕಾನ್ಸೆಪ್ಟ್ ಕಡೆ ನಾನು ಹೆಚ್ಚು ಗಮನ ಕೊಡ್ಬೇಕು, ಎಲ್ಲಿಂದ ಎಷ್ಟು ಅಂಕಗಳು ಬರುತ್ತೆ ಅನ್ನೋದು ನನ್ಗೆ ಗೊತ್ತಿರ್ಬೇಕು ಅಲ್ವಾ? ಸೊ ನೀವ್ ಇದನ್ನೆಲ್ಲ ಫಾಲೋ ಅಪ್ ಮಾಡ್ತಿರಲ್ಲ. ಜೊತೆಗೆ ಏನ್ ಗೊತ್ತಾ, ಎಫೆಕ್ಟಿವ್ ಎಕ್ಸಾಮ್ ಪ್ರಿಪರೇಷನ್ ಸ್ಟ್ರಾಟಜಿ, ಒಂದು ತುಂಬಾ ಎಫೆಕ್ಟಿವ್ ಆಗಿರುವಂತ ಎಕ್ಸಾಮ್ ಸ್ಟ್ರಾಟಜಿ ಹೇಳ್ತೀನಿ ನಾನು ನಿಮ್ಗೆ. ಫಸ್ಟ್ ನೀವು ಓದಿರೋದನ್ನ ಡೈಲಿ ರಿವಿಷನ್ ಮಾಡ್ಕೊಳ್ಳಿ. ಯಾವ ವ್ಯಕ್ತಿ ರಿವಿಷನ್ ಮಾಡೋದಿಲ್ವೋ ಅವನ್ ಸ್ವಲ್ಪ ಸಕ್ಸಸ್ ಆಗೋದ್ರ ಕಡೆ ಕಡಿಮೆ ಗಮನ ಹರಿಸ್ತಾ ಇದ್ದಾನೆ ಅಂತ ಹೇಳ್ಬೋದು. ಡೈಲಿ ರಿವಿಷನ್ಸ್ ಗಳನ್ನ ಮಾಡ್ಬೇಕು, ವೀಕ್ಲಿ ರಿವಿಷನ್ಸ್ ಗಳನ್ನ ಮಾಡ್ಬೇಕು. ಆಮೇಲೆ ಯಾವ್ದು ಟಫ್ ಟಾಪಿಕ್ಸ್ ಇರುತ್ತೋ, ಕಾಂಪ್ಲೆಕ್ಸ್ ಟಾಪಿಕ್ಸ್ ಇರುತ್ತೋ, ಸೊ ಅಂತಹ ಒಂದು ಟಾಪಿಕ್ಸ್ ಕಡೆ ನೀವು ಗಮನವನ್ನ ಹರಿಸ್ಬೇಕಾಗತ್ತೆ. ಜೊತೆಗೆ ಇವತ್ತು ಓದಿದೆ, ನಾಳೆ ಬಿಟ್ಟೆ, ನಾಡಿದ್ ಬಿಟ್ಟೆ, ಮತ್ತೊಂದ್ ವಾರದ ಆದ್ಮೇಲೆ ರಿವಿಷನ್ ಮಾಡ್ಕೊಂಡಿಲ್ಲ ಅಂತೇಳಿ ರೆಗ್ಯುಲರ್ ಆಗಿ ನೀವು ಪ್ರಾಕ್ಟೀಸ್ ಮಾಡದೇ ಇದ್ರೆ ವರ್ಕ್ ಆಗಲ್ಲ. ಸೊ ರೆಗ್ಯುಲರ್ ಆಗಿ ವರ್ಕ್ ಮಾಡ್ರಿ ನೀವು. ಈ ವಿಡಿಯೋದ ಮುಖಾಂತರ ಯಾರೆಲ್ಲ ನೋಡ್ತಾ ಇದ್ದೀರೋ ಇದನ್ನೆಲ್ಲ ನೀವು ಅಳವಡಿಸ್ಕೊಂಡಿದ್ದೆ ಅದಲ್ಲಿ 100% ನಿಮ್ಮ ಜೀವನದಲ್ಲಿ ಸಕ್ಸಸ್ ಬರುತ್ತೆ. ನೆನ್ಪಿಟ್ಕೊಳ್ಳಿ,
ಎಸ್, ಮುಂದಿನ ಒಂದು ಸೂತ್ರವನ್ನ ನೋಡೋಣ ಈಗ. ಮುಂದಿನ ಸೂತ್ರ ಏನಿರಬಹುದು? ಆ ಇದು ತುಂಬಾ ಇಂಪಾರ್ಟೆಂಟ್. ನಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ. ನಾವೇನಾದ್ರೂ ಇದನ್ನ ಕಳ್ಕೊಂಡ್ವಿ ಅಂತಂದ್ರೆ ನಾವ್ ಏನು ಮಾಡಕ್ಕಾಗಲ್ಲ. ಲೈಫ್ ಅಲ್ಲಿ ಎಲ್ಲ ಝೀರೋ. ಊಟ ಸರಿಯಾದ ಟೈಮಿಗೆ ಆಗ್ಬೇಕು, ವ್ಯಾಯಾಮ ಆಗ್ಬೇಕು, ನಿದ್ರೆ ಮಾಡ್ಬೇಕು. ಇಡೀ ದಿನ ಓದ್ಕೊಳ್ಳಿ ಅಂದ ತಕ್ಷಣ ಇಡೀ ದಿನ ಓದ್ಕೊಳ್ಳೋದಲ್ಲ, ನಿಮಗೆ ನಿಮ್ಮ ಒಂದು ಸ್ವಂತ ಸಮಯವನ್ನ ತೆಗೆದಿಟ್ಕೊಳ್ಬೇಕು. ಸಮತೋಲಿತ ಆಹಾರವನ್ನ ಸೇವಿಸಿ. ಈಗೆಲ್ಲ ಗೊತ್ತಿದೆ, ಹೊರಗಡೆ ತಿಂಡಿಗಳನ್ನ ಆದಷ್ಟು ಕಡಿಮೆ ಮಾಡಿ. ಅವು ಜೀವನಕ್ಕೆ ಒಳ್ಳೇದಲ್ಲ. ಸುಮ್ನೆ ಅನಾವಶ್ಯಕ ಕೊಬ್ಬನ್ನ ಕ್ರಿಯೇಟ್ ಮಾಡುತ್ತೆ. ನಮ್ಗೆ ಬೇಡವಾಗಿರ್ತಕ್ಕಂತ ಕೊಬ್ಬು ಶೇಖರಣೆ ಆಗ್ತಾ ಹೋಗುತ್ತೆ. ಇದರಿಂದ ಸಾಕಷ್ಟು ಸಮಸ್ಯೆಗಳು ಇವತ್ತು ನಮ್ ದೇಹಕ್ಕೆ ಬರ್ತಾ ಇದೆ. ಸೊ ಹಾಗಾಗಿ ನಮ್ಮ ದೇಹವನ್ನ ಸದೃಢವಾಗಿ ಇಟ್ಕೊಳ್ಬೇಕು, ರೋಗದಿಂದ ಮುಕ್ತವಾಗಿ ಇಟ್ಕೊಳ್ಬೇಕು, ಒತ್ತಡವನ್ನ ನಿಯಂತ್ರಣ ಮಾಡ್ಬೇಕು ಅಂದ್ರೆ ನಾವು ನಿಯಮಿತವಾದಂತ ಆಹಾರ ಜೊತೆಗೆ ಸಮತೋಲಿತ ಆಹಾರ ಜೊತೆಗೆ ಎಕ್ಸಸೈಸಸ್ ಗಳನ್ನ ಮಾಡಿ. ಪ್ರತಿದಿನ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಫಿಟ್ ಆಗುತ್ತೆ, ಜೊತೆಗೆ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿದ್ರೆ ತುಂಬಾ ಇಂಪಾರ್ಟೆಂಟು. ಯಾವ ವ್ಯಕ್ತಿ ಸರಿಯಾದಂತಹ ನಿದ್ರೆಯನ್ನ ಮಾಡೋದಿಲ್ವೋ ಅವನು ನಿದ್ರಾಹೀನತೆಗೊಳಗಾಗ್ಬಿಡ್ತಾನೆ. ಮ್ಯಾಕ್ಸಿಮಮ್ ನಮ್ಗೆ 7 ರಿಂದ 8 ಗಂಟೆಗಳ ಕಾಲ ನಿದ್ದೆಯ ಅವಶ್ಯಕತೆ ತುಂಬಾ ಇದೆ. ಸೊ ನಾವು ಎಷ್ಟೇ ಕೆಲಸ ಇರ್ಲಿ, ಏನೇ ಇರ್ಲಿ, ಆದಷ್ಟು ನಾವು ನೈಟ್ ಬೇಗ ಮಲ್ಕೊಂಡು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೇಳುವಂತ ಪ್ರಯತ್ನವನ್ನ ಮಾಡಿ. ಸೊ ಅದಕ್ಕೊಂದ್ ಸ್ವಲ್ಪ ಸ್ಟ್ರಾಂಗ್ ವಿಲ್ ಪವರ್ ಅನ್ನ ಬೆಳೆಸ್ಕೊಳ್ಳಿ. ಧ್ಯಾನ ಮಾಡಿ, ಯೋಗಗಳನ್ನ ಮಾಡಿ, ನಿಮ್ಮ ಒತ್ತಡವನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳುವಂತ ತಂತ್ರಗಳನ್ನ ನಿಮ್ಮ ಜೀವನದಲ್ಲಿ ಬಳಸ್ಕೊಳ್ಳಿ. ಅದ್ ನಿಮಗೆ ತುಂಬಾನೇ ಸಹಾಯ ಮಾಡತ್ತೆ. ಇದೆಲ್ಲದರ ಒಂದು ಏನಂತ ಹೇಳ್ತೀವಿ, ಎಫೆಕ್ಟ್ ನಿಮ್ಗೆ ಸ್ಟಡೀಸಿಗೆ ಹೆಲ್ಪ್ ಆಗುವಂಥದ್ದು. ನೋಡಿ, ಹೇಳ್ತೀವಿ ಹೋಲಿಸ್ಟಿಕ್ ಎಕ್ಸಾಮ್ ಪ್ರಿಪರೇಷನ್. ಇದು ನಮ್ಮ ಒಂದು ಸಮತೋಲಿತ ಆಹಾರ ಆಗಿರ್ಬೋದು, ಉತ್ತಮ ಟೈಮ್ ಟೇಬಲ್ ಆಗಿರ್ಬೋದು, ಬ್ಯಾಲೆನ್ಸ್ಡ್ ಡಯಟ್ ಆಗಿರ್ಬೋದು, ರೆಗ್ಯುಲರ್ ಆಗಿ ಮಾಡುವಂತ ಎಕ್ಸಸೈಸಸ್ ಆಗಿರ್ಬೋದು, ಅಡೆಕ್ವೇಟ್ ಸ್ಲೀಪ್ ಆಗಿರ್ಬೋದು, ಸ್ಟ್ರೆಸ್ ರಿಲೀಫ್ ಟೆಕ್ನಿಕ್ಸ್ ಗಳಾಗಿರ್ಬೋದು, ಇದೆಲ್ಲವನ್ನ ನಾವು ಅಳವಡಿಸ್ಕೊಂಡ್ವಿ ಅಂತಂದ್ರೆ ನಮ್ಮ ಒಂದು ಎಕ್ಸಾಮ್ ಪ್ರಿಪರೇಷನ್ಗೆ ತುಂಬಾನೇ ಹೆಲ್ಪ್ ಆಗತ್ತೆ. ಸೊ ಎಲ್ರು ಮಾಡ್ತಿರಲ್ವಾ? ಈ ಒಂದು ಟಿಪ್ಸ್ ಗಳನ್ನ ಪ್ರತಿಯೊಬ್ರು ಕೂಡ ಫಾಲೋ ಅಪ್ ಮಾಡಿ. ಜೊತೆಗೆ ಕಾಮೆಂಟ್ ಅಲ್ಲೂ ಕೂಡ ನನ್ಗೆ ತಿಳಿಸಿ, ಮೇಡಮ್ ನಾವ್ ಇದನ್ನ ಅಳವಡಿಸ್ಕೊಂಡಿದೀವಿ ಅಂತ. ಎಲ್ಲದಕ್ಕೂ ಒಂದು ಮಿಗಿಲಾದಂತಹ ಒಂದು ಸೂತ್ರ ಇದೆ ರೀ. ನಿಜವಾಗ್ಲೂ ಇದನ್ನ ನೀವೇನಾದ್ರೂ ಅಳವಡಿಸ್ಕೊಂಡಿದ್ದೆ ಅದಲ್ಲಿ ನೀವು ತುಂಬಾ ಖುಷಿಯಾಗಿರ್ತೀರ ಲೈಫ್ ಅಲ್ಲಿ. ಅದೇ ಪಾಸಿಟಿವ್ ಮನಸ್ಥಿತಿ, ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ. ಆಲ್ವೇಸ್ ಬಿ ಪಾಸಿಟಿವ್ ಅಂತ ಹೇಳ್ತೀವಿ. ಎಲ್ಲಾ ಟೈಮ್ನಾಗೂ ಪಾಸಿಟಿವ್ ಅಂತ ಹೇಳಕ್ ಆಗದೆ ಇದ್ರು ಕೂಡ ನಮ್ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡುವಂತ ಸಮಯದಲ್ಲಾದ್ರೂ ನಾವು ಪಾಸಿಟಿವ್ ಆಗಿ ಇರೋಣ, ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಎಲ್ಲವನ್ನ ನಾವು ಕಂಟ್ರೋಲ್ ಮಾಡುವಂತಹ ಒಂದು ಆಲೋಚನೆಯನ್ನ ಮಾಡ್ತಾ ಹೋಗೋಣ. ಸೊ ಇದ್ರಿಂದ ನಮ್ಗೆ ಬೆನಿಫಿಟ್ಸ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸರಿನಾ? ಎಲ್ಲರೂ ಮಾಡ್ತಿರಲ್ವಾ? ಹಾಗಾದ್ರೆ ನೋಡಿ, ಪರೀಕ್ಷೆಯ ತಯಾರಿಯ ಉದ್ದಕ್ಕೂ ಕೂಡ ಧನಾತ್ಮಕ ಹೊಂದಿಕೊಳ್ಳುವ ಮನಸ್ಥಿತಿಯನ್ನ ಕಾಪಾಡ್ಕೊಳ್ಳಿ. ನನ್ ಕೈಯಲ್ಲಿ ಏನಾಗುತ್ತೆ, ನಾನು ಓದ್ಕೊಳಕ್ ಆಗ್ತಾ ಇಲ್ಲ, ಸ್ಟ್ರೆಸ್ ಆಗಿದೆ ನನ್ಗೆ, ಅವೆಲ್ಲ ಮನ್ಸಿಂದ ತೆಗ್ದಾಕ್ಬಿಟ್ಟು ಪಾಸಿಟಿವ್ ಆಗಿ ಆಲೋಚನೆ ಮಾಡಿ. ಸರಿನಾ? ಮಾಡ್ತೀರಾ ಅಲ್ವಾ ನೀವೆಲ್ಲರೂ? ನೋಡಿ, ಯಶಸ್ಸನ್ನ ನಾವು ದೃಶ್ಯ ತಲೆ ತಂದ್ಕೊಂಡ್ಬಿಡ್ಬೇಕು. ಜೊತೆಗೆ ಸೂಕ್ತವಾದಂತಹ ಗುರಿಗಳಿರ್ಬೇಕು. ನಮಗೆ ಗುರಿನೇ ಇಲ್ಲ ಅಂತಂದ್ರೆ ನಾವ್ ಏನ್ ಮಾಡಿದ್ರು ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ ಬೇಕಾಗಿರುವಂತ ಹಲವಾರು ಪ್ರೇರಣಾತ್ಮಕ ತಂತ್ರಗಳನ್ನ ಕೂಡ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಇಷ್ಟೇನಾ ಮೇಡಮ್ ಅಂದ್ರೆ, ನೋಡಿ, ಯಾವಾಗ್ಲೂ ನಮ್ಗೆ ಏನೋ ಒಂದು ತೊಂದ್ರೆ ಬಂದಿದೆ ಅಂತಂದ್ರೆ ಅದನ್ನ ನಾವು ಅವಕಾಶವನ್ನಾಗಿ ಪರಿವರ್ತನೆ ಮಾಡ್ಕೊಳ್ಬೇಕು. ಅರ್ಥ ಆಯ್ತಲ್ಲ? ನೋಡಿ, ಇವತ್ತು ನಾನ್ ಸೋತೆ, ನಾಳೆ ಗೆಲ್ತೀನಿ. ಸಣ್ಣ ಸಣ್ಣ ಹಿನ್ನಡೆಗಳು ಬರುತ್ತೆ ಜೀವನದಲ್ಲಿ. ಹಾಗಂತೇಳಿ ನಮ್ ಜೀವನ ಎಲ್ಲ ಸ್ಪಾಯ್ಲ್ ಆಯ್ತು ಅಂತ ಯೋಚನೆ ಮಾಡೋದಲ್ಲ. ಸಣ್ಣ ಸಣ್ಣ ಅಡೆತಡೆಗಳು ಬರುತ್ತೆ, ಹಿನ್ನಡೆಗಳು ಬರುತ್ತೆ. ಅದ್ರಿಂದ ನಾವು ಆಶಾಭಂಗಕ್ಕೊಳಗಾಗಬಾರ್ದು. ಅದ್ರಿಂದ ನಮ್ಮ ಮನಸ್ಸನ್ನ ವಿಚಲಿತವನ್ನಾಗಿ ಮಾಡ್ಬಾರ್ದು. ಅದನ್ನ ತಗೊಳ್ಬೇಕು, ಮುಂದಕ್ಕೆ ಹೋಗ್ತಾ ಇರ್ಬೇಕಷ್ಟೇ. ಅವೆಲ್ಲವೂ ಒಂದ್ ರೀತಿ ಮೆಟ್ಟಿಲುಗಳು, ಸ್ಟೆಪ್ಸ್ ಅಂತ ಅನ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಜೊತೆಗೆ ಈ ಸಕಾರಾತ್ಮಕ ಯೋಚನೆಯಿಂದ ಏನಾಗುತ್ತೆ ಗೊತ್ತಾ? ನಿಮ್ಮ ಮಾನಸಿಕ ಆರೋಗ್ಯ ಹೆಚ್ಚಾಗುತ್ತೆ. ಯಾವಾಗ್ಲೂ ಖುಷಿಯಾಗಿರ್ತೀರಾ, ಕೆಟ್ಟ ಆಲೋಚನೆಗಳು ನಿಮ್ ತಲೆಯಲ್ಲಿ ಬರೋದೇ ಇಲ್ಲ. ಹಾಗೆ ಧನಾತ್ಮಕ ಜನರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ರಿ. ನಿಮ್ಮ ಸುತ್ತಮುತ್ತ
ಫ್ರೆಂಡ್ ಸರ್ಕಲ್ ಕೂಡ ನಿಮ್ಗೆ ಇಂಪ್ಯಾಕ್ಟ್ ಅನ್ನ ಬೀಳುತ್ತೆ. ಕೆಲವೊಬ್ರು ಹೇಳ್ತಾರೆ, ಎಕ್ಸಾಮ್ ನೋಟಿಫಿಕೇಶನ್ ಆಗಲ್ಲ, ಏನಲ್ಲ, ಏನ್ ಓದ್ಕಂತೀಯ ಬಿಡೆ ಅಂತ ಹೇಳ್ತಾರೆ. ಅವರಿಗೆ ಲೇಸಿನೆಸ್ ಬಂದಿರ್ಬೋದು. ನಿಮ್ಮ ತಲೆಯಲ್ಲಿ ಲೇಸಿನೆಸ್ ಹಾಕ್ತಾ ಇದ್ದಾರೆ ಅಂದ್ರೆ ಅವರನ್ನ ಸ್ವಲ್ಪ ದೂರ ಇಟ್ಬಿಡಿ. ಅಥವಾ ನಿಮ್ ಬಗ್ಗೆ ಯಾರೋ ಒಬ್ರು ಏನೇನೋ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅದ್ರ ಬಗ್ಗೆ ಚಿಂತನೆನೆ ಮಾಡಕ್ ಹೋಗ್ಬೇಡಿ. ಲೆಟ್ ಇಟ್ ಬಿ ಅಂತ ಮುಂದಕ್ಕೆ ಹೋಗ್ತಾ ಇರ್ಬೇಕು. ಸೊ ಆಗ ಮಾತ್ರ ನೀವೇನ್ ಮಾಡ್ಬೋದು, ನೀವು ಅಂದುಕೊಂಡಂತ ಕೆಲಸವನ್ನ, ಯಶಸ್ಸನ್ನ ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಗೊತ್ತಾಯ್ತಲ್ಲ, ಕಲ್ಟಿವೇಟಿಂಗ್ ರಿಸೈಲೆನ್ಸ್ ಥ್ರೂ ಅ ಪಾಸಿಟಿವ್ ಮೈಂಡೆಸ್ಟ್ ಇನ್ ಎಕ್ಸಾಮ್ ಪ್ರಿಪರೇಷನ್. ಇಷ್ಟುವರೆಗೂ ಹೇಳಿರೋಂಥದ್ದು ಒಂದ್ ವರ್ಡ್ ಅಲ್ಲಿ ಹೇಳೋದಾದ್ರೆ, ಫಸ್ಟ್ ನಾವೇನ್ ಮಾಡ್ಬೇಕು, ನಮ್ಮ ಸಕ್ಸಸ್ ಕಡೆ ಗಮನ ಹಾಕ್ಬೇಕು. ಹಲವಾರು ಮೋಟಿವೇಶನಲ್ ಸ್ಟ್ರಾಟಜಿಸ್ ಗಳನ್ನ ಯೂಸ್ ಮಾಡ್ಬೇಕು. ನಮ್ಮ ಸರೌಂಡಿಂಗ್, ನಮ್ಮ ಸುತ್ತಮುತ್ತಲ ಪರಿಸರ ಹೇಗಿರ್ಬೇಕು, ಪಾಸಿಟಿವ್ನೆಸ್ ಇರ್ಬೇಕು. ನಮ್ಮ ಒಂದು ಗುರಿಯನ್ನ ಸೆಟ್ಟಿಂಗ್ ಮಾಡ್ಕೊಳ್ಬೇಕು ನಾವು. ಹಾಗೆ ನಮ್ಗೆ ಬೇಕಾದಂತಹ ಗುರಿಯನ್ನ ತಲುಪಬೇಕು ಅಂದ್ರೆ ಹಿನ್ನಡೆಗಳನ್ನ ನಾವು ಹಿಡಿದಿಟ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಸರಿನಾ? ಅದನ್ನೇ ನಾವು ಲರ್ನಿಂಗ್ ಫ್ರಮ್ ಸೆಟ್ ಬ್ಯಾಕ್ಸ್, ಹಿಂದೆ ಆಗಿರೋದ್ರಿಂದ, ಸೋಲಿನಿಂದ ನಾವು ಗೆಲುವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಬೇಕಾಗತ್ತೆ. ಎಲ್ರು ಮಾಡ್ತೀರಲ್ವಾ? ಸೊ ಇನ್ನೊಬ್ರು ಕೆವಿನ್ ಹಾರ್ಟ್ ಅವ್ರ ಒಂದು ಮಾತು ಹೇಳ್ತಾರೆ, ಹಾರ್ಡ್ ವರ್ಕ್ ಅಂಡ್ ಡಿಟರ್ಮಿನೇಷನ್ ಈಕ್ವಲ್ ಸಕ್ಸಸ್ ಅಂತ ಇದೆ. ಯಾವ ವ್ಯಕ್ತಿ ಹಾರ್ಡ್ ವರ್ಕ್ ಮತ್ತೆ ತುಂಬಾ ಅಟೆಂಟಿವ್ ಆಗಿರ್ತಾನೋ ಅವನು ಸಕ್ಸಸ್ ಕಾಣ್ಲಿಕ್ಕೆ ಸಾಧ್ಯ. ಇವೆರಡೂ ಇದ್ರೆ ಅವನಲ್ಲಿ ಸಕ್ಸಸ್ ಇದೆ ಅಂತಾನೆ ಅನ್ಕೊಳ್ಬಹುದು ಅಂತ ಕೆವಿನ್ ಹಾರ್ಟ್ ಅವರು ಒಂದು ಬ್ಯೂಟಿಫುಲ್ ಮಾತನ್ನ ಹೇಳ್ತಾರೆ. ಸೊ ನೋಡಿದ್ರಲ್ಲ, ನೀವೆಲ್ರೂ ಇವತ್ತು ಹೇಳಿರೋಂತ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಿದೀರಾ ಅನ್ಕೊಂಡಿದೀನಿ. ಇವತ್ತು ನಾನು ತುಂಬಾ ಅಚ್ಚುಕಟ್ಟಾಗಿ ನಿಮ್ಗೆ ಹೇಳುವಂತ ಪ್ರಯತ್ನವನ್ನ ಮಾಡಿದೀನಿ. ಇದು ನಿಮ್ಮ ಪ್ರತಿ ಒಂದು ಎಕ್ಸಾಮ್ಸ್ ಗಳಿಗೂ ಕೂಡ ಇದನ್ನ ಫಾಲೋ ಮಾಡಿ, ಜೀವನಕ್ಕೂ ಕೂಡ ನೀವು ಇದನ್ನ ಅಳವಡಿಸ್ಕೊಳ್ಳಿ. ಯಾಕೆಂದ್ರೆ ಜೀವನದಲ್ಲಿ ಹಲವಾರು ತೊಡಕುಗಳು ಬರುತ್ತೆ, ಅಡೆತಡೆಗಳು ಬರುತ್ತೆ. ನಾವೇನೋ ಮಾಡ್ಕೊಳ್ಬೇಕು ಅಂತ ಅಂದಿರ್ತೀವಿ, ಬಟ್ ಅದು ಸಾಧ್ಯ ಆಗಿರೋದಿಲ್ಲ. ಅದೆಲ್ಲವನ್ನ ಮೀರಿ ಮೆಟ್ಟಿ ಜೀವನದಲ್ಲಿ ಒಂದು ಹಂತ ಅಂತೇಳಿ ಬರುತ್ತೆ. ಆ ಹಂತದಲ್ಲಿ ಇವೆಲ್ಲವನ್ನ ನಾವು ಸಾಧನೆ ಮಾಡಬಹುದು. ಅದಕ್ಕೆ ಉತ್ತಮವಾದಂತ ಸಮಯ ಬರ್ಬೇಕು ಅಂತ ಕಾಯ್ಬೇಡಿ. ಇರೋಂತ ಸಮಯವನ್ನ ಆದಷ್ಟು ನಿಮ್ಮ ಕಡೆಗೆ ಎಳ್ಕೊಳ್ಳುವಂತ ಪ್ರಯತ್ನ ನಿಮ್ಮ ಕೈಯಲ್ಲಿರತ್ತೆ. ಹಾಗಾಗಿ ಏನೇ ಆದ್ರೂ ಪ್ರಯತ್ನಗಳನ್ನ ಮಾತ್ರ ನಿಲ್ಲಿಸ್ಬೇಡಿ. ಸೊ ಪ್ರಯತ್ನ ನಿಲ್ಲಿಸದೇ ಇದ್ರೆ ಏನಾಗ್ತಾ ಹೋಗುತ್ತೆ ಹೇಳಿ, ನೀವು ನಡೆದಷ್ಟು ದಾರಿ ಇರುತ್ತೆ, ನೀವು ಪಡೆದಷ್ಟು ಭಾಗ್ಯ ಇರುತ್ತೆ. ಒಂದು ವೇಳೆ ನೀವು ಪ್ರಯತ್ನಗಳನ್ನ ನಿಲ್ಸಿದ್ದೇ ಆದಲ್ಲಿ ಯಾವುದು ನಿಮ್ ಕೈಗೆ ಸಿಗೋದಿಲ್ಲ. ಓಕೆ, ಈ ವಿಡಿಯೋ ನಿಮಗೆ ಒಂದಷ್ಟು ಮಾಹಿತಿಗಳನ್ನ, ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿದೆ. ಸೊ ಒಂದು ಲೈಕ್ ಅಂಡ್ ಶೇರ್, ಎಲ್ಲಾ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್. ಬೈ ಬೈ.